ಹಾಯ್ ಸ್ನೇಹಿತರೆ, ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನಂದ್ರೆ ಸೋಷಿಯಾಲಜಿ ದ್ವಿತೀಯ PUC ಸೋಷಿಯಾಲಜಿ ಪಾಸಿಂಗ್ ಪ್ಯಾಕೇಜ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಅಧ್ಯಾಯವಾರು ಇಂಪಾರ್ಟೆಂಟ್ ಕ್ವಶನ್ 1 ಅಂಕ 2 ಅಂಕ 10 ಅಂಕ 5 ಅಂಕ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಸಮಾಜಶಾಸ್ತ್ರ ಎನ್ಯುವಲ್ ವಾರ್ಷಿಕ ಎಕ್ಸಾಮ್ ಪ್ಯಾಟರ್ನ್ ಸೇಮ್ ಪ್ಯಾಟರ್ನ್ ಇದ್ದಂಗೆ ಇರ್ತೈತಿ. ಅದ್ರ ಇಂಪಾರ್ಟೆಂಟ್ ಕ್ವಶನ್ ಯಾವ್ದವ ಮತ್ತು ಉತ್ತರಗಳನ್ನು ಯಾವ್ಯಾವ ಬರಿಬೇಕಾ, ಪ್ರಶ್ನೆ ಮತ್ತು ಉತ್ತರಗಳ ಒಂದು ಕಡೆ ನಾವು ನಿಮಗೆ ನೀಡಲಾಗುತ್ತಿದೆ. ಅಧ್ಯಾಯವಾರನ್ನು ನೋಡ್ಕೊಂಬರ್ನು. ದ್ವಿತೀಯ PUC ಅಧ್ಯಾಯ 1 ಸಮಾಜಶಾಸ್ತ್ರ, ಭಾರತೀಯ ಸಮಾಜ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ. 1 ಅಂಕದ ಪ್ರಶ್ನೆ. ಇಲ್ಲಿ ಯಾವ ರೀತಿ ನಾವು ಕೊಡಲಾಗ 1 ಅಂಕದ ಪ್ರಶ್ನೆಗಳನ್ನ ಡೆಮೋಗ್ರಫಿ ಎಂಬ ಪದವು ಹೇಗೆ ಉತ್ಪತ್ತಿಯಾಗಿದೆ? ಡೆಮೋಗ್ರಫಿ ಎಂಬ ಪದವು ಡೆಮೋಸ್ ಮತ್ತು ಗ್ರಾಪೆಸ್ ಎಂಬ 2 ಗ್ರೀಕ್ ಪದಗಳಿಂದ ಉತ್ಪತ್ತಿಯಾಗಿದೆ. ತದನಂತರ 2011 ಜನಗಣತಿಯಲ್ಲಿ ದಾಖಲಾದ ಲಿಂಗಾನುಪಾತ ಪ್ರಮಾಣವನ್ನು ತಿಳಿಸಿ. ಎಷ್ಟಂದ್ರೆ 1000 ಪುರುಷರಿಗೆ 940 ಸ್ತ್ರೀಯರು ಎಂಬುದನ್ನು ನೋಡ್ಬೋದು. ಭಾರತದ ಸರ್ಕಾರದ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಬೇಟಿ ಪಡಾವೋ ಬೇಟಿ ಬಚಾವೋ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿಕೊಂಡಿದೆ? ಬಿಜಾಪುರ ಅಥವಾ ವಿಜಯಪುರ. ಹಿಂಗ ಚಾಪ್ಟರ್ ವೈಸ್ ಏನಿರ್ತಾವ 1 ಅಂಕದ ಪ್ರಶ್ನೆಗಳಿರ್ತಾವ. ತದನಂತರ 2 ಅಂಕದ ಪ್ರಶ್ನೆ ಇರ್ತಾವ. 2 ಅಂಕದ ಪ್ರಶ್ನೆದಲ್ಲಿ ಅವ್ರು ಏನು ಕ್ವಶನ್ ಕೇಳ್ತಾರ ಅದಕ್ಕೆ ಆನ್ಸರ್ನ ಯಾವ ರೀತಿ ಬರಿಬೇಕ? ಮಕ್ಕಳ ಲಿಂಗಾನುಪಾತ ಕುಸಿಯಲು ಕಾರಣ ಯಾವುವು? 2 ಅಂಶಗಳನ್ನು ತಿಳಿಸಿರಿ. ಏನ್ ಕೇಳ್ರಿ? ಮಕ್ಕಳ ಲಿಂಗಾನುಪಾತ ಕುಸಿಯಲು ಕಾರಣವಾದ ಯಾವುದಾದರೂ 2 ಅಂಶಗಳನ್ನು 2 ಅಂಶ ಬರೀಬೇಕು. ನಿಮ್ಗೆ ಗೊತ್ತಿರೋ 3 ಅಂಶ ಬರಿಬಹುದು. ಹೆಣ್ಣು ಶಿಶುಗಳ ಹತ್ಯೆ ಆಗಿರ್ಬೋದು. ಬಾಲ್ಯದ ಹೆಣ್ಣು ಮಕ್ಕಳ ಘೋಷಣೆ ನಿರ್ಲಕ್ಷ್ಯ ಆಗಿರ್ಬೋದು. ಹಿಂಗ ನಿಯಮಗಳನ್ನು ಕಂಡು ಬರ್ತಾವ. ಆದ್ದರಿಂದ ನೀವು ಸರಿಯಾಗಿ ಬರೀಬೇಕು. ಚಾಪ್ಟರ್ ವೈಸ್ 2 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನಿಮ್ಗೆ ಸಿಗ್ತಾವ. ತದನಂತರ 1ನೇ ಚಾಪ್ಟರ್ ಒಳಗೆ 5 ಅಂಕದ ಪ್ರಶ್ನೆಗಳನ್ನು ನೋಡ್ರಿ. ಯಾವ್ಯಾವ? ಡಾಕ್ಟರ್ BS ಗುಹಾರ್ ಅವರ ವರ್ಗೀಕರಿಸಿರುವ ಜನಾಂಗೀಯ ಸಮೂಹವನ್ನು ವಿವರಿಸಿರಿ. ಜನಾಂಗೀಯ ಸಮೂಹ ಯಾವ್ಯಾವ? 1 ನಿಗ್ರಿಟೋ, 2 ಪ್ರೋಟೋ, 3rd ಮಂಗೋಲೈಡ್, 4th ಮೆಡಿಟೇರಿಯನ್, 5th ಪಶ್ಚಿಮ ಬಾಕ್ರಿ ಸೆಪಲೈ, 6th ನಾಡಿಗ್. ಇವುಗಳನ್ನ ಏನ್ ಮಾಡ್ಬೇಕು? ನೀವು ವಿವರಣೆ ಮಾಡಬೇಕು. ಪ್ರತಿಯೊಂದು ಏನ್ ಮಾಡ್ಬೇಕು? ವಿವರಣೆ ಮಾಡಬೇಕು. 19 ಭಾರತದ ಏಕತೆಯ ಸ್ವರೂಪವನ್ನು ವಿವರಿಸಿ. ಸ್ವರೂಪ ಅದರಲ್ಲಿ ಭಾರತೀಯ ವಿವಿಧತೆಯಲ್ಲಿ ಜೊತೆಗೆ ಏಕತೆಯ ಅಂಶಗಳನ್ನು ಕಂಡು ಬರ್ತಾವ. ಅದ್ರೊಳಗೆ ಪಾಯಿಂಟ್ಗಳು ಬರ್ತಾವ. ಫಸ್ಟ್ ಪ್ರಾಂತೀಯ ಏಕತೆ, 2nd ಭಾಷಾ ಏಕತೆ, 2nd ಧಾರ್ಮಿಕ ಏಕತೆ, 3rd ಭಾಷಾ ಏಕತೆ, 4th ಸಾಂಸ್ಕೃತಿಕ ಏಕತೆ. ಹಿಂಗ ನಿಯಮಗಳನ್ನು ಬರ್ತಾವ. ಆ ನಿಯಮಗಳನ್ನು ಏನ್ಬೇಕು? ನೀವು ವಿವರಣೆ ಮಾಡಬೇಕು. 20ನೇ ಪ್ರಶ್ನೆ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಬಲಪಡಿಸಲು ಡಾಕ್ಟರ್ ಸಂಪೂರ್ಣಾನಂದ ಸಮಿತಿಯ ನೀಡಿದ ಸಲಹೆಗಳನ್ನು ತಿಳಿಸಿರಿ. 21 ಅವತರದೊಳಗ ಆನ್ಸರ್ ಇರ್ತಾವ ನೋಡ್ಕೋರಿ. ಒಂದ್ಸಲ ನಾನು ಕ್ವಶನ್ ಹೇಳ್ತೀನಿ, ಈ ಆನ್ಸರ್ಗಳನ್ನ ಸರಿಯಾಗಿ ನೋಡ್ಕೋರಿ. ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಫಸ್ಟ್ ಪ್ರಾಂತೀಯವಾದ, 2nd ಕೋಮುವಾದ, 3rd ಭಾಷಾವಾದ, 4th ಉಗ್ರವಾದ ಮತ್ತು ಭಯೋತ್ಪಾದನೆ. ಅವುಗಳೇನು ಮಾಡ್ಬೇಕು? ನೀವು ವಿವರಣೆ ಮಾಡ್ಬೇಕ್ರಿ. ತದನಂತರ 10 ಅಂಕದ ಪ್ರಶ್ನೆಗಳು. ಈ ಚಾಪ್ಟರ್ 10 ಅಂಕದ ಪ್ರಶ್ನೆಗಳು. ಜನಸಂಖ್ಯಾಶಾಸ್ತ್ರ ವ್ಯಾಖ್ಯಾನಿಸಿ. ಭಾರತದ ಜನಸಂಖ್ಯಾಶಾಸ್ತ್ರೀಯ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ. ಅವುಗಳನ್ನ ಇಲ್ಲಿದಾವ ಲಕ್ಷಣಗಳನ್ನ ಇಲ್ಲಿದಾವ ನೋಡ್ರಿ. 6 ಲಕ್ಷಣಗಳದಾವ. 10 ಅಂಕಕ್ಕೆ ಬರಬರಿ ನೀವು ಹೆಚ್ಚು ಬರಿಬಹುದು. ಅದ್ರ ರಿಲೇಟೆಡ್ ಬರಿಬಹುದು. ಅಲ್ಲಿ ಎಕ್ಸಾಮ್ದಾಗ ಯಾರು ಬಿಟ್ಟು ಬರಕ್ ಹೋಗ್ಬೇಡ್ರಿ. ಎಕ್ಸಾಮ ವೆರಿ ವೆರಿ ಇಂಪಾರ್ಟೆಂಟ್ ರೀ. ಯಾಕಂದ್ರೆ ಪ್ರತಿಯೊಂದು ಏನೂ ಬರ್ದಿಲ್ಲ ಅಂದ್ರೆ ಒಂದು ಪೇಜಿಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಆ ರಿಲೇಟೆಡ್ ಬರ್ದ್ರೆ ನೀವು ಪಾಸ್ ಆಗಲು ಅನುಕೂಲ ಆಗ್ತದೆ. ಸ್ಕೋರ್ ಮಾಡೋರ ನೀವಂತರೂ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಬರಿಬೇಕು. ಆಗ ಖಾಲಿ ಪೇಜನ್ನು ಯಾವತ್ತೂ ಬಿಡಬೇಡ್ರಿ. ಇಲ್ಲಿ ಲಕ್ಷಣಗಳದಾವ ನೋಡ್ರಿ. 23 ವೈವಿಧ್ಯ ಎಂದರೇನು? ಭಾರತದ ವೈವಿಧ್ಯ ಲಕ್ಷಣ ವಿವರಿಸಿರಿ. ಅದೇ ರೀತಿ 2nd ಅಧ್ಯಾಯ 2 ಸಾಮಾಜಿಕ ಅಸಮಾನತೆ ಮತ್ತು ಹೊರಗುಳುವಿಕೆ. ಅಂದ್ರೆ ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನ ಕಾಣಬಹುದು. ಈ ಚಾಪ್ಟರ್ ಒಳಗ ಎಷ್ಟಂದ್ರಿ? ಇಲ್ಲಿ 25 1 ಅಂಕದ ಪ್ರಶ್ನೆ ಕಾಣಬಹುದು. 25 1 ಅಂಕದ 2ನೇ ಚಾಪ್ಟರ್ ಒಳಗ 25 ಪ್ರಶ್ನೆ 1 ಅಂಕದ ಕಾಣಬಹುದು. ತದನಂತರ 2 ಅಂಕದ ಪ್ರಶ್ನೆಗಳನ್ನ 2 ಅಂಕದ ಪ್ರಶ್ನೆಗಳನ್ನ ನೀವು ಸರಿಯಾಗಿ ನೋಡ್ರಿ. ಬ್ಲೂ ಪ್ರಿಂಟ್ ಮುಂದೆ ಇಟ್ಕೋರಿ. ಆ ಬ್ಲೂ ಪ್ರಿಂಟ್ ಒಳಗ
ಯಾವ ಕ್ವಶನ್ ಕೇಳ್ಯಾರಪ್ಪ, ಎರಡನೇ ಚಾಪ್ಟರ್ ಒಳಗ ಇಂಪಾರ್ಟೆಂಟ್ ಎಷ್ಟು ಮಾರ್ಕ್ಸಿಗೆ ಎಷ್ಟು ಕ್ವಶನ್ ಬರ್ತಾವ ಎರಡನೇ ಚಾಪ್ಟರ್ ಒಳಗ, ಆ ಕ್ವಶನ್ಗಳನ್ನ ಯಾವ್ಯಾವ ಆಗಿರ್ಬೋದು ಗೆಸ್ ಮಾಡ್ರಿ. ಒಂದಿಟ ಬ್ಲೂ ಪ್ರಿಂಟ್ ಹಂಗೆ ಕೊಟ್ಟಿರಂಗಿಲ್ರಿ, ನಿಮ್ಗೆ ಸ್ಕೋರ್ ಮಾಡಕ್ಕ, ನಿಮ್ಗೆ ಸ್ಕೋರ್ ಮಾಡ್ಲಿ ಅಂತ ಅನುಕೂಲಕ್ಕಾಗಿ ಈ ಚಾಪ್ಟರ್ ಒಳಗೆ 5 ಮಾರ್ಕ್ಸಿನ ಕೇಳ್ತಾನಂದ್ರ ಈ ಚಾಪ್ಟರ್ ಕೇಳೇ ಕೇಳ್ತಾನ್ರಿ. ಎರಡನೇ ಚಾಪ್ಟರ್ ಒಳಗೆ 5 ಅಂಕದ ಪ್ರಶ್ನೆಗಳು. ಬುಡಕಟ್ಟು ಪಂಚಶೀಲ ತತ್ವಗಳನ್ನ ವಿವರಿಸಿ. ನಿಮ್ಗೆ ಆನ್ಸರ್ ವಿತ್ ಕ್ವಶನ್ ಎಲ್ಲಾನು ಕೊಡಾತನ್ರಿ, ಸರಿಯಾಗಿ ಓದ್ರಿ, ಹಾಗ ಅಭ್ಯಾಸ ಮಾಡ್ಕೊರಿ. ನೀವೇನಿಲ್ಲ ಓದುದು ಎಕ್ಸಾಮ್ ಒಳಗ ನೀವು ಓದಿದ್ದನ್ನ ವ್ಯಕ್ತಪಡಿಸ್ಬೇಕ್ರಿ, ಬರಿಬೇಕ, ಅಷ್ಟು ಮಾಡ್ರಿ. ನಿಮ್ ಕೀ ಪಾಯಿಂಟ್ಸ್ ಇದಾವ ನೋಡ್ರಿ, ಇಲ್ಲಿ ಪರಿಶಿಷ್ಟ ಪಂಗಡ ಸಮಸ್ಯೆ ವಿವರಿಸ್ರಿ, ಇವೆಲ್ಲ ಕೀ ಪಾಯಿಂಟ್ಸ್. ಇಲ್ಲಿ ಆನ್ಸರ್ಗಳು ಎಲ್ಲ ಕೀ ಪಾಯಿಂಟ್ಸ್ ಒಳಗೆ ಕೊಟ್ಟಿರ್ತೀನಿ. ನೀವೇನ್ ಮಾಡ್ಬೇಕಂದ್ರ ಅವುಗಳನ್ನ ಪಾಯಿಂಟ್ಸ್ ಬರಿಬೇಕು, ಅವು ಎಕ್ಸ್ಪ್ಲೇನ್ 1-2-3 ಸಲ ಅದನ್ನ ಓದ್ಬೇಕ. ಪ್ರತಿ ಒಂದನ್ನ ಇಲ್ಲಿ ಆನ್ಸರ್ ಸರಿಯಾದ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀರಿ, ನೀವೇನ್ ಮಾಡ್ಬೇಕ ಅವನ್ನ ಎಕ್ಸ್ಪ್ಲೈನ್ ರೂಪದಲ್ಲಿ ಅಲ್ಲಿ ವ್ಯಕ್ತಪಡಿಸ್ಬೇಕ ಎಕ್ಸಾಮ್ ಒಳಗೆ. 10 ಅಂಕದ ಪ್ರಶ್ನೆಗಳನ್ನು ನೋಡಿ, ಎರಡನೇ ಚಾಪ್ಟರ್ ಒಳಗೆ 10 ಅಂಕದ ಪ್ರಶ್ನೆಗಳು. ಫಸ್ಟ್ ಒಂದು ಸಾಂಪ್ರದಾಯಿಕ ಜಾತಿಯ ವ್ಯವಸ್ಥೆಯಲ್ಲಿನ ಲಕ್ಷಣಗಳು ವಿವರಿಸಿರಿ. ಸೆಕೆಂಡ್ ಒನ್ ಜಾತಿಯ ವ್ಯವಸ್ಥೆಯಲ್ಲಾದ ಬದಲಾವಣೆ ವಿವರಿಸಿರಿ. ಥರ್ಡ್ ಒನ್ ಬಡ ಕುಟುಂಬದ ಕುರಿತಂತೆ ಬದಲಾವಣೆ ಪರಿಕಲ್ಪನೆಗಳನ್ನು ವಿವರಿಸಿರಿ. ಅಲ್ಲಿ ನಾನು ಪಾಯಿಂಟ್ಸ್ ಅನ್ನು ಕೊಟ್ಟಿದ್ದೇನೆ, ಸರಿಯಾಗಿ ನೀವು ಉಪಯೋಗ ಮಾಡ್ಕೋರಿ ಸರಿ ಹಂಗ. ಫೋರ್ತ್ ಒನ್ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಗಳ ವಿವರಿಸಿರಿ. ಪಾಯಿಂಟ್ಸ್ ವಿವರಣೆ ಮಾಡ್ಬೋದ್ರಿ. ಅಧ್ಯಾಯ 3 ಒಳಗೊಳ್ಳಿಕೆ ತಂತ್ರಗಳು. 1 ಅಂಕದ್ದನ್ನು ನೀವು ಸರಿಯಾಗಿ ನೋಡ್ಕೊರಿ. ಇಲ್ಲೇ ಲಗ ಹೋಗಿ ಚಾನ್ಸಸ್ ಇರ್ತದ, ಅಂದ್ರೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರ್ತದ. ಪ್ರತಿಯೊಬ್ಬ ವ್ಯಕ್ತಿಗೂ 1 ಅಂಕದ್ದು ಡಿಫ್ರೆಂಟ್ ತೆಗಿತಾರ, ನಿಮ್ಗೆ ಗೊತ್ತಿರ್ತದೆ ಆನ್ಸರ್, ಆದ್ರೂ ಅಲ್ಲಿ ಮರ್ತ ಬಿಟ್ಟು ಬಂದಿರ್ತೀರಿ ಅಥವಾ ತಪ್ಪಾಕಿರ್ತೀರಿ. ಈ ಚಾಪ್ಟರ್ ಒಳಗ 5 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಹಾಗ ನಮ್ಮ ಚಾನಲ್ಗೆ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ, ಹಾಗ ಸಪೋರ್ಟ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಈಗ ನೋಡೋಣ 27ನೇ ಪ್ರಶ್ನೆ. ಪರಿಶಿಷ್ಟ ಜಾತಿಯ ಕಲ್ಯಾಣಕ್ಕಾಗಿ ಜಾರಿಗೆ ತರಲಾದ ಅಭಿವೃದ್ಧಿ ಕಾರ್ಯಕ್ರಮಗಳು ವಿವರಿಸಿರಿ. ತದನಂತರ 28 ಮಹಿಳಾ ಸಬಲೀಕರಣ ಕಾರ್ಯತಂತ್ರ ವಿವರಿಸಿರಿ. ಆ ಪಾಯಿಂಟ್ಸ್ ದಾವ ಸರಿಯಾಗಿ ಓದ್ಕೊರಿ, ಬರೀರಿ. ತದನಂತರ 10 ಅಂಕದ ಪ್ರಶ್ನೆಗಳು. 30 1974ರ ಸಮಾನತೆಯನ್ನು ವರದಿಯನ್ನು ಉದ್ದೇಶಗಳನ್ನು ವಿವರಿಸಿರಿ ಅಂತ ಕೇಳ್ಯಾರ. ಇಲ್ಲಿ ಉದ್ದೇಶ ಇದಾವ, ಅವುಗಳನ್ನು ಸರಿಯಾಗಿ ಓದ್ಕೊರಿ, ಬರೀರಿ. 31ನೇ ಪ್ರಶ್ನೆ. ಪರಿಶಿಷ್ಟ ಉನ್ನತಿಗಾಗಿ ರಚಿಸಲಾದ ಸಾಂವಿಧಾನಿಕ ಕ್ರಮಗಳನ್ನ ವಿವರಣೆ ಮಾಡಿ. ಕಲಂಗಳನ್ನು ಅಷ್ಟು ಕೊಡಲಾಗೈತಿ, ಅಲ್ಲಿ ವಿವರಣೆಯನ್ನು ಮಾಡ್ರಿ. 15 ಅಧ್ಯಾಯ 4 ಭಾರತದ ಕುಟುಂಬ ವ್ಯವಸ್ಥೆ. ಭಾರತದ ಕುಟುಂಬ ವ್ಯವಸ್ಥೆ ಯಾವ ರೀತಿ ಐತಿ ಎಂಬುದನ್ನ ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನ ಕೇಳ್ತಾನ, ಹಾಗೂ 2 ಅಂಕದ ಪ್ರಶ್ನೆ. ಇಲ್ಲಿ 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆ ಇಂಪಾರ್ಟೆಂಟ್ ಆಗಿ ಕೇಳ್ತಾನ. ಯಾಕಂದ್ರೆ ನೀವು ಅವಿಭಕ್ತ ಕುಟುಂಬದ ಇಲ್ಲಿ 5 ಅಂಕದ ನೋಡ್ರಿ, ಅವಿಭಕ್ತ ಕುಟುಂಬದ ಗುಣಲಕ್ಷಣ ಕೇಳ್ತಾನ. ಪಿಕ್ಸ್ ಕ್ವಶನ್. ಯಾಕಂದ್ರ ನೀವು ಅವಿಭಕ್ತ ಕುಟುಂಬದ ಲಕ್ಷಣಗಳು ಯಾವ ಇರ್ತಾವ್ರಿ ಎಂಬುದನ್ನು ಬರೀರಿ. ನೀವು ಕುಟುಂಬ ವ್ಯವಸ್ಥೆಯನ್ನ ಕಂಡಿರ್ತೀರಿ, ಮತ್ತು ಈಗ ಭಾರತದಲ್ಲಿರುವ ವ್ಯವಸ್ಥೆಯನ್ನ ಹಳ್ಳಿಗಳಲ್ಲಿ ಜಾಸ್ತಿ ಕುಟುಂಬಗಳನ್ನು ಕಾಣಬಹುದು. ಅವಿಭಕ್ತ ಕುಟುಂಬ. ಇಲ್ಲಿ 10 ಅಂಕದ ಪ್ರಶ್ನೆ. ಅವಿಭಕ್ತ ಕುಟುಂಬದ ಪರಿವರ್ತನೆ ಕಾರ್ಯಾಂಶಗಳನ್ನು ತಿಳಿಸಿರಿ. ಕೈಗಾರೀಕರಣ, ನಗರೀಕರಣ, ಜನಸಂಖ್ಯಾ ಬೆಳವಣಿಗೆ, ಶಿಕ್ಷಣ, ಬದಲಾಗುತ್ತಿರುವ ಸ್ತ್ರೀಯರ ಅಂತಸ್ತು, ಸಾಮಾಜಿಕ ಶಾಸನಗಳ ಪ್ರಭಾವ, ಇಷ್ಟೆಲ್ಲ ಪಾಯಿಂಟ್ ಕೊಟ್ಟಿದ್ದೀವ್ರಿ, ನೀವು ಸರಿಯಾಗಿ ಓದಿ ಬರೀರಿ. ಅವಿಭಕ್ತ ಕುಟುಂಬದ ಪರಿವರ್ತನೆ ವಿವರಿಸಿರಿ. ತದನಂತರ 3 ಅವಿಭಕ್ತ ಕುಟುಂಬದ ಕಾರ್ಯಗಳನ್ನು ಪರಿವರ್ತನೆಗಳನ್ನು ವಿವರಣೆ ಮಾಡ್ರಿ. ಅದೇ ರೀತಿ ಅಧ್ಯಾಯ 5 ಭಾರತೀಯ ಗ್ರಾಮೀಣ ಬದಲಾವಣೆ ಮತ್ತು ಅಭಿವೃದ್ಧಿಯ ಮತ್ತು ನಗರೀಕರಣ. 1 ಅಂಕದ ಪ್ರಶ್ನೆಗಳನ್ನು ಸರಿಯಾಗಿ ನೋಡ್ಬೇಕು ನೀವು. ಯಾಕಂದ್ರೆ 80 ಔಟ್ ತೋರಿರ್ತೀರಿ, ಆ ಕಾರಣದಿಂದ 1 ಅಂಕದ ಪ್ರಶ್ನೆಗಳನ್ನ ನೀವು ಎಲ್ಲೂ ಮಿಸ್ ಮಾಡಬಾರ್ದು. ಅದೇ ರೀತಿ 2 ಅಂಕದ ಪ್ರಶ್ನೆಗಳನ್ನ ನಿಮ್ಮ ಮುಂದದವ್ರಿ, ಆಗ ಓದ್ರಿ ಅವನ್ನ ಸರಿಯಂಗ. ಪಾಸಿಂಗ್ ಪ್ಯಾಕೇಜ್ ಆ ಅದು 5 ಅಂಕದ ಇಂಪಾರ್ಟೆಂಟ್ ಕ್ವಶನ್ಗಳ ಬರ್ತಾವ ನೋಡ್ರಿ. ಗ್ರಾಮದ ಲಕ್ಷಣಗಳ ವಿವರಣೆ. 2 ಗ್ರಾಮದ ಅಧ್ಯಯನ ಮಹತ್ವ ವಿವರಿಸಿರಿ. 3rd ಒನ್ ಭಾರತದ ಗ್ರಾಮಗಳ ಸಾಮಾಜಿಕ ಸಮಸ್ಯೆಗಳನ್ನ ವಿವರಿಸಿರಿ. 4th ಒನ್ ಭಾರತೀಯ ಗ್ರಾಮಗಳ ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳನ್ನು. ಈ ಚಾಪ್ಟರ್ ಒಳಗೆ 6ನೇ ಚಾಪ್ಟರ್ ಒಳಗೆ 10 ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರ್ತಾವ. ಯಾಕಂದ್ರೆ ಭಾರತೀಯ ಗ್ರಾಮಗಳ ಯಾವ ರೀತಿ ಇದಾವೆ ಎಂಬುದನ್ನು ಈ ಚಾಪ್ಟರ್ ಒಳಗೆ ತಿಳಿಬಹುದು. ಅದೇ ರೀತಿ ಗ್ರಾಮಗಳ ಬಗ್ಗೆ ಅಲ್ಲಿ ನೀವು ಸರಿಯಾಗಿ ಬರೀಬೇಕ್ರಿ. ಭಾರತೀಯ ಗ್ರಾಮಗಳ ಸಮಸ್ಯೆಯನ್ನು ವಿವರಿಸಿ. ತದನಂತರ 2nd ಗ್ರಾಮೀಣ
ಕೈಗೊಂಡಿರುವ ಕ್ರಮಗಳನ್ನು ವಿವರಣೆ ಮಾಡ್ರಿ ಅಂತ ಕೇಳ್ಯಾರ. ಇದು ಫಿಕ್ಸ್ ಕ್ವಶನ್ ರೀ ಈ ಚಾಪ್ಟರ್ ಒಳಗೆ. ಯಾಕಂದ್ರೆ ರೈತರ ಆತ್ಮಹತ್ಯೆಗಳ ಜಾಸ್ತಿ ಆಗ್ತವ, ಅದಕ್ಕೂ ತಡೆಗಟ್ಟಲು ಕ್ರಮಗಳು ಯಾವ್ಯಾವ್ದಾವೆ ಎಂಬುದನ್ನು ನೀವು ತಿಳಿಸಬಹುದು. ಅಧ್ಯಾಯ 7 ಸಾಮಾಜಿಕ ಚಳುವಳಿಗಳು. ಪ್ರಶ್ನೆ ಉತ್ತರಗಳನ್ನು ನೋಡೋಣ. 1 ಅಂಕದ ಪ್ರಶ್ನೆ ಉತ್ತರಗಳ ನಿಮ್ಮ ಮುಂದೆನದಾವು, ಅವನ ಸರಿಯಾಗಿ ಓದ್ಕೊರಿ, ಅವು ಭಾಳ ಇಂಪಾರ್ಟೆಂಟ್ ನಿಮ್ಗೆ ರೀ. 2 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದು. 5 ಅಂಕದ ಪ್ರಶ್ನೆಗಳನ್ನು ಮತ್ತು ಉತ್ತರಗಳ ಸಹಿತದವ. ನೀವು ಮಿಸ್ ಮಾಡ್ಕೋಬೇಡ್ರಿ. ಉತ್ತರನದಾವ, ಕ್ವಶನ್ಗಳನ್ನದಾವ. ಪ್ರತಿಯೊಂದು ಚಾಪ್ಟರ್ ಮೇಲೆ ಯಾವ್ಯಾವ ಇಂಪಾರ್ಟೆಂಟ್ ಅದಾವ ಎಂಬುವ ಕ್ವಶನ್ಗಳನ್ನು ನಾವಿಲ್ಲಿ ತಿಳಿ ಹೇಳಿದ್ವಿ. ನೀವು ಅವನು ಉಪಯೋಗ ಮಾಡ್ಕೋಬೇಕು. 10 ಅಂಕದ ಪ್ರಶ್ನೆಗಳು. ರೈತರ ಸಂಘದ ಪ್ರಮುಖ ಬೇಡಿಕೆಯ ಪಟ್ಟಿ ಮಾಡ್ರಿ ಎಂಬುದನ್ನು ಕೇಳಿದಾರ.